Welcome, students. ಇವತ್ತಿನ ಕ್ಲಾಸಲ್ಲಿ ಸಪ್ಲೈಸ್ ಅಕೌಂಟ್ಸ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಪ್ರಾಬ್ಲಮ್ ನೋಡಿ. ಐ ಥಿಂಕ್ ಲಾಸ್ಟ್ ಸೆಷನ್ ಪ್ರಾಬ್ಲಮ್ನ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅನ್ಕೊಂಡಿದ್ದೀನಿ. ಓಕೆ, ಸೆಷನ್ ನೋಡಿ. ಅಶ್ವಿನ್ leased a mine in 2008 from Simon in the following terms. ಸೊ ಅಶ್ವಿನ್ ಅನ್ನೋನು ಸೈಮನ್ ಅನ್ನೋನ್ ಕೈಯಿಂದ ಒಂದು ಮೈನನ್ನ ಲೀಸಿಗೆ ತಗೊಳ್ತಿದ್ದಾನೆ. ಸಿ ಅಶ್ವಿನ್, ಸೈಮನ್ ಇಸ್ ದ ಲ್ಯಾಂಡ್ ಲಾರ್ಡ್. ರಾಯಲ್ಟಿ ಪೇಬಲ್ rupees 50 paisa per metric ton on actual raising, subject to minimum rent of rupees 2000 per annum. So 50 paisa per ton royalty ಇದೆ, 2000 rupees minimum rent. Right to recoup minimum rent out of the subsequent 2 years of working. ಸೊ ಇಲ್ಲಿ 2 ವರ್ಷ ಯಾವ ವರ್ಷದಲ್ಲಿ ಶಾರ್ಟ್ ವರ್ಕಿಂಗ್ ಆಗುತ್ತೆ, ಅದು ಬಿಟ್ಟು 2 ವರ್ಷದಲ್ಲಿ ಅದನ್ನ ರೀಕೂಪ್ಮೆಂಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಓನ್ಲಿ 2 years ಫ್ರಮ್ ದ ಇಯರ್ ಇನ್ ವಿಚ್ ಶಾರ್ಟ್ ವರ್ಕಿಂಗ್ occurs. And Ashwin gave sublease of a portion of the mine in the same year to Nishant. ಅಶ್ವಿನ್ ಮತ್ತೆ ನಿಶಾಂತ್ ಒಂದು ಸಬ್ಲೀಸ್ ಅಗ್ರಿಮೆಂಟ್ ಆಗ್ತದೆ. ಇಲ್ಲಿ ನಿಶಾಂತ್ ಅಶ್ವಿನ್ ಕೈಯಿಂದ ಸ್ವಲ್ಪ ಪಾರ್ಟ್ ಆಫ್ ದಿ ಮೈನ್ ಅನ್ನ ತಗೊಳ್ತಾ ಇದ್ದಾನೆ. ಇಲ್ಲಿ ನಿಶಾಂತ್ once again ಲೆಸ್ಸಿ ಟು ದ ಅಶ್ವಿನ್. On the following terms, royalty payable is 75 paisa per metric ton on actual raising, subject to minimum rent of rupees 750 per annum. ಸೊ ಇಲ್ಲಿ 75 ಪೈಸಾ ಪರ್ ಮೆಟ್ರಿಕ್ ಟನ್ ಕೊಡಬೇಕು ನಿಶಾಂತ್ ಅಶ್ವಿನಿಗೆ, ಮತ್ತು ನ್ಯೂ ರೆಂಟ್ 750. ಆ್ಯಂಡ್ ಇವ್ರಿಗೂ ಕೂಡ 2 ವರ್ಷದ ಸಬ್ಸಿಕ್ವೆಂಟ್ ಇಯರ್ಸ್ 2 ವರ್ಕಿಂಗ್ ಶಾರ್ಟ್ ವರ್ಕಿಂಗ್ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ಇಯರ್ 2008 to 11 ಇದೆ. ಅಶ್ವಿನದು ಪ್ರೊಡಕ್ಷನ್ ಇದೆ, ನಿಶಾಂತ್ ಒಂದು ಪ್ರೊಡಕ್ಷನ್ ಇದೆ. ಸೊ ಶೋ ದ ಲೆಡ್ಜರ್ ಅಕೌಂಟ್ಸ್ ಇನ್ ದ ಬುಕ್ಸ್ ಆಫ್ ಅಶ್ವಿನ್. ಸೊ ಇಲ್ಲಿ ಈಗ ನೀವು ಮೊದಲಿಗೆ ಸ್ಟೇಟ್ಮೆಂಟ್ ಮಾಡ್ಕೊಳ್ಬೇಕಾಗತ್ತೆ. 2 ಸ್ಟೇಟ್ಮೆಂಟ್ ಮಾಡ್ಕೊಳ್ಬೇಕು. ಒಂದು ಅಶ್ವಿನ್ ಡೈರೆಕ್ಟ್ ಆಗಿ ಸೈಮನ್ಗೆ ಕೊಡ್ತಿರುವಂತಹ ಒಂದು ಟೋಟಲ್ ಪ್ರೊಡಕ್ಷನ್ ಮೇಲೆ ಕೊಡ್ತಿರುವಂತಹ ರೆಂಟ್ ಮತ್ತೆ ರಾಯಲ್ಟಿ. ಸೊ ಇನ್ಕ್ಲೂಡಿಂಗ್ ಅಶ್ವಿನ್ ಮತ್ತೆ ನಿಶಾಂತ್ ಸೇರಿಸಿ ಅಶ್ವಿನ್ ಸೈಮನ್ಗೆ ಕೊಡಬೇಕು. ಮತ್ತೆ ಇನ್ನೊಂದು ನಿಶಾಂತ್ ಅವನು ಎಷ್ಟು ಪ್ರೊಡಕ್ಷನ್ ಮಾಡಿದ್ದಾನೆ, ಇಷ್ಟು ಪ್ರೊಡಕ್ಷನ್ ಮೇಲೆ ಮಾತ್ರ ಎಷ್ಟು ರಾಯಲ್ಟಿ ಮತ್ತೆ ಮಿನಿಮಮ್ ರೆಂಟ್ ಆಗಿದೆ ಅದನ್ನ ಒಂದು ಕ್ಯಾಲ್ಕುಲೇಷನ್ ಮಾಡಬೇಕು. 2 ಸ್ಟೇಟ್ಮೆಂಟ್ ಅನ್ನ ಮಾಡಬೇಕು. ಓಕೆ, ಸೊ ಸ್ಟೇಟ್ಮೆಂಟ್ ಆಫ್ ರಾಯಲ್ಟೀಸ್ ಪೇಯಬಲ್, ಶಾರ್ಟ್ ವರ್ಕಿಂಗ್ ಅಂಡ್ ಟೋಟಲ್ ಅಮೌಂಟ್ ಪೇಯಬಲ್ ಟು ಸೈಮನ್. ಸೈಮನ್ಗೆ ಕೊಡುವಂಥದ್ದು 2008, 9, 10, 11 ಇದೆ. ಔಟ್ಪುಟ್ 5000, 2800, 1800, 8000 ಇದೆ ಔಟ್ಪುಟ್. ಸೊ ಆಕ್ಚುಯಲ್ ರಾಯಲ್ಟಿ ಇಲ್ಲಿ ಇವನು ಕೊಡಬೇಕಾಗಿರುವಂಥದ್ದು 50 ಪೈಸಾ. ಸೊ ಫಸ್ಟ್ ಕೊಟ್ಟಿದ್ದಾರೆ 50 ಪೈಸಾ ಅಶ್ವಿನ್ ಸೈಮನ್ಗೆ ಕೊಡಬೇಕು. ಇವನು ಸಬ್ಲಿಗೆ ಎಷ್ಟು ಅಮೌಂಟ್ಗಾದ್ರೂ ಕೊಡ್ಬೋದು, ಅದು ಇಲ್ಲಿ ಕೌಂಟಿಗೆ ಬರಲ್ಲ. ಅಶ್ವಿನ್ ಸೈಮನ್ಗೆ ಫೈನಲ್ ಆಗಿ ಎಷ್ಟು ಅಮೌಂಟ್ ಕೊಡಬೇಕಾಗತ್ತೆ ಅಷ್ಟೇ ಅಮೌಂಟನ್ನ ಪರ್ ಮೆಟ್ರಿಕ್ ಟನ್ ಎಷ್ಟಿದೆ ಅದನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಬಟ್ ಪ್ರೊಡಕ್ಷನ್ ಇವೆರಡನ್ನೂ ತಗೋಬೇಕು. ಟೋಟಲ್ ಎಷ್ಟು ಈ ಒಂದು ಜಾಗದಿಂದ ಎಷ್ಟು ಪ್ರೊಡಕ್ಷನ್ ಅನ್ನು ತೆಗಿತಿದ್ದಾರೆ. ಅಶ್ವಿನ್ 4000 ಟನ್ಸ್ ತೆಗಿತಿದ್ದಾನೆ, ಇವನು 1000 ಟನ್ಸ್ ತೆಗಿತಿದ್ದಾನೆ. ಅದೆಲ್ಲ ತಗೋಬೇಕು. ತಗೊಂಡು ಇವನು ಎಷ್ಟು ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾನೆ ಅಷ್ಟು ಅಮೌಂಟ್ ಅನ್ನು ಕೊಡಬೇಕು. ಬಟ್ ಇಲ್ಲಿ ಇವನು ಸಬ್ಲಿ ಎಷ್ಟಾದ್ರೂ ಕೊಟ್ಟಿದೆ ಅದನ್ನ ಇಲ್ಲಿ ಕೌಂಟಿಗೆ ಬರಲ್ಲ, ಯಾಕಂದ್ರೆ ಇವನು 75 ಪೈಸಾ ಕೊಟ್ಟಿದ್ದಾನೆ. ಓಕೆ, ಇಲ್ಲಿ ಆಕ್ಚುಯಲ್ ರಾಯಲ್ಟಿ 0.5 ತಗೋಬೇಕು. 5000ಗೆ 50 ಪೈಸಾ 2500, 2800, 1400, 1800 ಔಟ್ಪುಟ್ಗೆ 900, 8000ಗೆ 4000. ಮಿನಿಮಮ್ ರೇಟ್ ಫಿಕ್ಸ್ ಆಗಿದೆ 2000 ರುಪೀಸ್ ಎಲ್ಲ ವರ್ಷ. ಶಾರ್ಟ್ ವರ್ಕಿಂಗ್ ಎಲ್ಲಿದೆ, ಇಲ್ಲಿ ಈ ವರ್ಷ ಶಾರ್ಟ್ ವರ್ಕಿಂಗ್ ಇಲ್ಲ. ಇಲ್ಲಿ 1400 ಇದೆ ಆಕ್ಚುಯಲ್ ರಾಯಲ್ಟಿ, ಬಟ್ ಮಿನಿಮಮ್ ರೆಂಟ್ 2000 ರೂಪಾಯಿ ಜಾಸ್ತಿ ಇದೆ. 600 ರುಪೀಸ್ ಇಲ್ಲಿ ಶಾರ್ಟ್ ವರ್ಕಿಂಗ್ ಆಗಿದೆ. ಇಲ್ಲಿ ಜಸ್ಟ್ 900 ರುಪೀಸ್ ಪ್ರೊಡಕ್ಷನ್ ಆಗಿದೆ, 2000 ಮಿನಿಮಮ್ ರೆಂಟ್ ಇದೆ. 1100 ಶಾರ್ಟ್ ವರ್ಕಿಂಗ್ ಆಗಿದೆ, ಇಲ್ಲಿ ಕೊಡಬೇಕು. 4000 ಆಗಿದೆ ಪ್ರೊಡಕ್ಷನ್, ಇಲ್ಲಿ 2000 ಮಿನಿಮಮ್ ರೆಂಟ್.
ಶಾರ್ಟ್ ವರ್ಕಿಂಗ್ ಇಲ್ಲ, ಇಲ್ಲಿ 2,000 ರೂಪಾಯಿ ಸರ್ಪ್ಲಸ್, ಇಲ್ಲಿ 500 ರುಪೀಸ್ ಸರ್ಪ್ಲಸ್. ರೀಕೂಪ್ಡ್ ಎಷ್ಟು ರೀಕೂಪ್ ಆಗಿದೆ ಅಂತೇಳಿ ಈ ವರ್ಷದಲ್ಲಿ 600 ರುಪೀಸ್ ಶಾರ್ಟ್ ವರ್ಕಿಂಗ್ ಇದೆ, ಈ ವರ್ಷದಲ್ಲಿ 1,200 ಇದೆ. ಸೊ ಇಲ್ಲಿ ಸಬ್ಸಿಕ್ವೆಂಟ್ 2 ಇಯರ್ಸ್ಗೆ ಎಲ್ಲ ಮಾಡ್ಕೋಬಹುದು. ಸೊ ಇಲ್ಲಿ ಸರ್ಪ್ಲಸ್ ಈ ವರ್ಷದಲ್ಲಿ 2,000 ರುಪೀಸ್ ಸರ್ಪ್ಲಸ್ ಇದೆ. ಸೊ ಈ ವರ್ಷದ್ದು ಶಾರ್ಟ್ ವರ್ಕಿಂಗ್ 600 ರುಪೀಸ್, ಈ ವರ್ಷ 2010 ಮತ್ತೆ 2011 ಅಲ್ಲಿ ಮಾಡ್ಕೊಡ್ಬೋದು. ಅದು 600 ಶಾರ್ಟ್ ವರ್ಕಿಂಗ್ ನ, 1,100 ಶಾರ್ಟ್ ವರ್ಕಿಂಗ್ ನ 2010 ಶಾರ್ಟ್ ವರ್ಕಿಂಗ್ ನ 2011 ಅಲ್ಲೇ ಮಾಡ್ಕೊಳ್ಬೇಕಾಗುತ್ತೆ. ಟೋಟಲ್ 1,700 ರುಪೀಸ್ ಶಾರ್ಟ್ ವರ್ಕಿಂಗ್ ಇದೆ. 2011 2,000 ರುಪೀಸ್ ಎಕ್ಸೆಸ್ ಇದೆ. 1,700 ಇಲ್ಲಿ ಈಸಿಯಾಗಿ ರೀಕೂಪ್ಮೆಂಟ್ ಆಗುತ್ತೆ. 1,700 ಇಲ್ಲಿ ರೀಕೂಪ್ಮೆಂಟ್ ಆಗಿದೆ 2011 ಅಲ್ಲಿ. ಸೊ ನೆಟ್ ಸರ್ಪ್ಲಸ್ ಇಲ್ಲಿ 500 ಇದೆ, ಇಲ್ಲಿ 1,700 ರೀಕೂಪ್ ಆಗಿ 300 ರುಪೀಸ್ ಎಕ್ಸೆಸ್ ಇದೆ. ಇಲ್ಲಿ ಟೋಟಲ್ ಅಮೌಂಟ್ ಪೇಬಲ್ 2,500, ಇಲ್ಲಿ 2,000 ಮಿನಿಮಮ್ ರೆಂಟ್, ಇದು ಕೂಡ ಮಿನಿಮಮ್ ರೆಂಟ್, ಇಲ್ಲಿ 300 ರುಪೀಸ್ ಎಕ್ಸೆಸ್ ಇದೆ 2,300. ಇಲ್ಲಿ ಟೋಟಲ್ ಅಮೌಂಟ್ ಪೇಬಲ್ ಯಾವ ಕಾಲಮ್ ಬರುತ್ತೆ ಅಂದ್ರೆ ನೆಟ್ ಸರ್ಪ್ಲಸ್ ಪ್ಲಸ್ ಮಿನಿಮಮ್ ರೆಂಟ್ ತಗೊಳ್ಳಿ. ನೆಟ್ ಸರ್ಪ್ಲಸ್ ಪ್ಲಸ್ ಮಿನಿಮಮ್ ರೆಂಟ್ ಪ್ಲಸ್ ನೆಟ್ ಸರ್ಪ್ಲಸ್ ಎಷ್ಟಿರುತ್ತೆ ಅದು ಅಮೌಂಟ್, ನೆಟ್ ಅಮೌಂಟ್ ಪೇಯಬಲ್. ಓಕೆ, ಸೊ ಇಲ್ಲಿ ನೆಕ್ಸ್ಟ್ ಇನ್ನೊಂದು ಸ್ಟೇಟ್ಮೆಂಟ್ ಆಫ್ ರಾಯಲ್ಟಿ ರಿಸೀವೇಬಲ್ ಶಾರ್ಟ್ ವರ್ಕಿಂಗ್ಸ್ ಅಂಡ್ ಅಮೌಂಟ್ ರಿಸೀವೇಬಲ್ ಫ್ರಮ್ ನಿಶಾಂತ್ ಇಂದ ಅಶ್ವಿನಿಗೆ ಸಿಗ್ಬೇಕಾಗಿರುವಂತ ಅಮೌಂಟ್. ಸೊ ಅಶ್ವಿನಿಗೆ ಸಿಗಬೇಕಾಗಿರುವಂತದ್ದು ರಿಸೀವೇಬಲ್ ಫ್ರಮ್ ನಿಶಾಂತ್. 2008 to 11 ಇದೆ, 1,000 tons, 800 tons, 600 tons, 3,000 tons. So this is depend on this is the 75 paisa per metric ton ಆ ರೇಟಲ್ಲಿ ಕೊಡ್ಬೇಕು ನಾನು. ಸೊ 75 paisa per ton ಅಂತ ಹೇಳಿದ್ರೆ 1,000ಗೆ 750, 800ಗೆ 600, 600ಗೆ 450 ರುಪೀಸ್, 3,000ಗೆ 2,250. ಮಿನಿಮಮ್ ರೆಂಟ್ 750 ಇದೆ. ಸೊ ಶಾರ್ಟ್ ವರ್ಕಿಂಗ್ಸ್ ಈ ವರ್ಷದಲ್ಲಿ ಶಾರ್ಟ್ ವರ್ಕಿಂಗ್ ಇಲ್ಲ, ಸರ್ಪ್ಲಸ್ ಇಲ್ಲ, 750 ಇದೆ. 600 ಇದೆ, ಮಿನಿಮಮ್ ರೆಂಟ್ 750 ಇದೆ, ಇಲ್ಲಿ 150 ಶಾರ್ಟ್ ವರ್ಕಿಂಗ್ ಆಗಿದೆ. 450 ಇದೆ, 750 ಇದೆ, ಇಲ್ಲಿ 300 ರುಪೀಸ್ ಶಾರ್ಟ್ ವರ್ಕಿಂಗ್ ಆಗಿದೆ 2 ವರ್ಷದಲ್ಲಿ. ಇಲ್ಲಿ 2,250 ಇದೆ, ಮಿನಿಮಮ್ ರೆಂಟ್ ತುಂಬ ಕಡಿಮೆ ಇದೆ 750, 1,500 ಎಕ್ಸೈಸ್ ಸರ್ಪ್ಲಸ್ ಇದೆ. ಈ ಶಾರ್ಟ್ ವರ್ಕಿಂಗ್ ರೀಕೂಪ್ ಮಾಡೋಕ್ಕೆ 2009 ಬಿಟ್ಟರೆ 10-11 ಒಳಗೆ ಮಾಡ್ಕೊಡ್ಬೇಕು 150 ರುಪೀಸ್ನ. ಸೊ ಇಲ್ಲಿ 2 ವರ್ಷದಲ್ಲಿ ಮಾಡ್ಕೊಡ್ಬೇಕು. ಓಕೆ, ಸೊ ಟೋಟಲ್ ಇಲ್ಲಿ 450 ರುಪೀಸ್ ಇದೆ. 450 ರುಪೀಸ್ ಇಲ್ಲಿ ಸರ್ಪ್ಲಸ್ 1,500 ಇದೆ. ಈ ವರ್ಷದಲ್ಲಿ ರೀಕೂಪ್ಮೆಂಟ್ ಮಾಡ್ಬೋದು, 450 ರೀಕೂಪ್ ಆಗಿದೆ. ಓಕೆ, ಸೊ ಇಲ್ಲಿ ರೀಕೂಪಬಲ್ ಯಾವುದಿಲ್ಲ. ನೆಟ್ ಸರ್ಪ್ಲಸ್ ಇಲ್ಲಿ 1,050 ಮಾತ್ರ 2011 ಬಂದಿದೆ. ಟೋಟಲ್ ಅಮೌಂಟ್ ಪೇಯಬಲ್ 750, 750, 750, 1,050 plus 750. Minimum rent plus net surplus is the payable amount. Okay, students, first time table ಮಾಡ್ಕೊಳ್ಳಿ, ಆಮೇಲೆ based on this ನಾವು ಈಗ ಅಕೌಂಟ್ಸ್ ಗಳನ್ನ ಓಪನ್ ಮಾಡಬೇಕು. ಫಸ್ಟ್ ರಾಯಲ್ಟೀಸ್ ಪೇಯಬಲ್ ಅಕೌಂಟ್ ಮಾಡ್ಕೊಳ್ಳಿ. ಸೊ ರಾಯಲ್ಟೀಸ್ ಪೇಯಬಲ್ ಬೈ ಅಶ್ವಿನಿ ಇದ್ದಾನೆ, ಅಶ್ವಿನಿಗೆ ಸೈಮನ್ಗೆ ಕೊಡ್ತಿರುವಂತ. ಓಕೆ, ಸೊ 4 years ಇದೆ, 4 years ಅಕೌಂಟ್ ಅನ್ನು ಮಾಡಬೇಕು. ಸೊ ದಿಸ್ ಇಸ್ ರಾಯಲ್ಟಿ ಪೇಯಬಲ್ ಅಕೌಂಟ್, ಒಂದು ಎಕ್ಸ್ಪೆನ್ಸಸ್ ಅಕೌಂಟ್. ಎಕ್ಸ್ಪೆನ್ಸಸ್ ಅಕೌಂಟ್ ಇನ್ಕ್ರೀಸ್ ಆಗೋದು ಡೆಬಿಟ್ ಕಾಲಮ್ ಅಲ್ಲಿ ಬರುತ್ತೆ, ಡಿಕ್ರೀಸ್ ಆಗುವಂಥದ್ದು ಕ್ರೆಡಿಟ್ ಸೈಡ್ ಬರುತ್ತೆ. ಸೊ ಇನ್ಕ್ರೀಸ್ ಆಗುವುದು ಪ್ಯೂರ್ ಸೈಮನ್ಸ್ ಅಕೌಂಟ್ ಎಷ್ಟೇ ಅಮೌಂಟ್ ಆಗಿದೆ ಅದನ್ನು ನೋಡಬೇಕು. ಇಲ್ಲಿ ಆಕ್ಚುಲ್ ರಾಯಲ್ಟಿ 2,500 ಇದೆ, 2,500ಗೆ ರೈಸ್ ಮಾಡಿ. ಟು ಸೈಮನ್ಸ್ ಅಕೌಂಟ್ 2,500 2008 ಅಲ್ಲಿ, ಸೊ ಅದನ್ನ ಟ್ರಾನ್ಸ್ಫರ್ ಮಾಡಿ ಟು P&L ಅಕೌಂಟ್ 2,500. ಸೊ ಇಲ್ಲಿ ಅದು ರೆಡ್ಯೂಸ್ ಆಗ್ತಾ ಇದೆ. ಪುನಃ ಇಲ್ಲಿ ಸೆಕೆಂಡ್ ಇಯರ್ 1,400 ಆಕ್ಚುಲಿ ರಾಯಲ್ಟಿ ಕ್ರಿಯೇಟ್ ಆಗಿದೆ. ಒನ್ಸ್ ಅಗೇನ್ ರೈಸ್ ಮಾಡಬೇಕು. ಇಲ್ಲಿ 1,400 ಕ್ರಿಯೇಟ್ ಆಗಿದೆ. ಸೊ ಪೇಬಲ್ ಇಸ್ 1,400 ಟ್ರಾನ್ಸ್ಫರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಓಕೆ, ಸೊ ಇಲ್ಲಿ ಶಾರ್ಟ್ ವರ್ಕಿಂಗ್ಸ್ ಇಲ್ಲಿ ಬರಲ್ಲ. ಶಾರ್ಟ್ ವರ್ಕಿಂಗ್ಸ್ ರೀಕೂಪ್ಮೆಂಟ್ ಮಾತ್ರ ರಾಯಲ್ಟೀಸ್ ಪೇಯಬಲ್ ಅಕೌಂಟ್ಗೆ ಬರುತ್ತೆ. ಓಕೆ,
ಸೊ ನೆಕ್ಸ್ಟ್ 900 rupees ಇದೆ ರಾಯಲ್ಟೀಸ್. ಸೊ ಸೈಮನ್ ಸೆಕ್ಯೂರಿಟಿ 900 rupees ರೈಸ್ ಮಾಡಿ ಟ್ರಾನ್ಸ್ಫರ್ ಟು P&L ಅಕೌಂಟ್ 900 rupees. ನೆಕ್ಸ್ಟ್ ಇಲ್ಲಿ 4000 rupees ರಾಯಲ್ಟಿ ಆಗಿದೆ. ಇಲ್ಲಿ ರಿಕ್ರೂಟ್ಮೆಂಟ್ 1700 ಇದೆ. ಸೊ ಇಲ್ಲಿ ಟೋಟಲಿ ಅಮೌಂಟ್ ಪೇಯಬಲ್ ಇಸ್ 2300 rupees. ರಾಯಲ್ಟಿ ಪೇಯಬಲ್ ಅಡ್ಜಸ್ಟ್ಮೆಂಟ್ ರಿಕೂಪ್ ಆಗಿರುವಂಥದ್ದು 1700. ಸೊ ಇಲ್ಲಿ ಮಾಧವಾಸ್ ಅಲ್ಲ, ಇದು ಸೈಮನ್ ಅಕೌಂಟ್ ಅಂತ ಆಗಬೇಕು ಅಂತ ಕರೆಕ್ಷನ್ ಮಾಡ್ಕೊಳ್ಳಿ. ಇದು ಸೈಮನ್ಸ್ ಅಕೌಂಟಿಗೆ 2300 ಪೇಮೆಂಟ್ ಆಗುತ್ತೆ. ಶಾರ್ಟ್ ವರ್ಕಿಂಗ್ ರಿಕ್ರೂಟ್ಮೆಂಟ್ 1700 ಆಗುತ್ತೆ. ಟೋಟಲ್ 4000 rupees by profit and loss account transfer to 4000 rupees. Okay. So next this one is Simon account. Okay, so this is the royalty payable account. This one is Simon account payable to Simon account is a liability account. Increase ಆಗುವಂಥದ್ದೆಲ್ಲ ಕ್ರೆಡಿಟ್ ಸೈಡ್ ಬರುತ್ತೆ, ಮತ್ತೆ ಡಿಕ್ರೀಸ್ ಆಗುವಂಥದ್ದು ಡೆಬಿಟ್ ಸೈಡ್ ಬರುತ್ತೆ. ಸೊ ಇಲ್ಲಿ 2500 ಇನ್ಕ್ರೀಸ್ ಆಗ್ತಿದೆ ಮೊದಲನೇ ವರ್ಷಕ್ಕೆ. ಸೊ ಇಲ್ಲಿ ಇರುವಂಥ ಎಂಟ್ರಿಗಳನ್ನ ಅಪೋಸಿಟ್ ಎಂಟ್ರೀಸ್ ಇಲ್ಲಿ ಬರ್ಕೊಳ್ಳಿ. 3 ವರ್ಷಕ್ಕೆ 2500 ಇದೆ. ಪೇಬಲ್ ಥ್ರೂ ಬ್ಯಾಂಕ್ ಅಕೌಂಟಿಂದ ಕೊಡ್ತಾ ಇದ್ದೀವಿ, ರೆಡ್ಯೂಸ್ ಆಗ್ತಾ ಇದೆ ಲಯಬಿಲಿಟಿ 2500. ನೆಕ್ಸ್ಟ್ ಬೈ ರಾಯಲ್ಟೀಸ್ ಅಕೌಂಟ್ ಇಲ್ಲಿ 1400 ಇದೆ. ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಇಲ್ಲಿ ಬರುತ್ತೆ. ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ 600 rupees ಶಾರ್ಟ್ ವರ್ಕಿಂಗ್ ಆಗಿದೆ. ಟೋಟಲ್ ಪೇಯಬಲ್ ಟು ಸೈಮನ್ ಇಸ್ 2000 rupees. ಯಾಕೆಂದರೆ ಮಿನಿಮಮ್ ರೆಂಟ್ ಪೇಯಬಲ್ ಮಾಡಬೇಕು. ಸೊ ಇಲ್ಲಿ 2000 rupees ಪೇಯಬಲ್ ಮಿನಿಮಮ್ ರೆಂಟ್. ಈ ವರ್ಷನೂ ಕೂಡ ಶಾರ್ಟ್ ವರ್ಕಿಂಗ್ ಇದೆ. ಬೈ ರಾಯಲ್ಟೀಸ್ ಅಕೌಂಟ್ 900 rupees. ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಕ್ರೆಡಿಟ್ ಅಲ್ಲಿ 1100. ಟೋಟಲ್ ಪೇಯಬಲ್ 2000 ಪೇ ಮಾಡಬೇಕು. ಲಯಬಿಲಿಟಿ ಇನ್ಕ್ರೀಸ್ ಮಾಡ್ಕೊಳ್ಳಿ. ಪೇಮೆಂಟ್ ಥ್ರೂ ಬ್ಯಾಂಕ್. ಸೊ ಇಲ್ಲಿ ಲಯಬಿಲಿಟಿ ಡಿಕ್ರೀಸ್ ಆಗ್ತಿದೆ ಟು ಬ್ಯಾಂಕ್ ಅಕೌಂಟ್. ಸೊ ಅದೇ ರೀತಿ 2011ಗೆ ಯಾವುದೇ ರೀತಿಯಾದಂತಹ ಶಾರ್ಟ್ ವರ್ಕಿಂಗ್ಸ್ ಇಲ್ಲ. ಕಂಪ್ಲೀಟ್ ಪೇಯಬಲ್ ಇಸ್ 2300 rupees. ಇಲ್ಲಿ ರಿಕ್ರೂಟ್ಮೆಂಟ್ 1700 ಆಗ್ತಾ ಇದೆ. ಓಕೆ, ಸೊ ಬೈ ರಾಯಲ್ಟೀಸ್ ಅಕೌಂಟ್ 2300, ಬ್ಯಾಂಕ್ ಅಕೌಂಟ್ ಪೇಯಬಲ್ ಇಸ್ 2300. ನಾವಿಲ್ಲಿ 1700 ಇಲ್ಲಿ ರಿಕ್ರೂಟ್ಮೆಂಟ್ ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿದ್ದೀವಿ. ಶಾರ್ಟ್ ವರ್ಕಿಂಗ್ಸ್ ಇಲ್ಲಿ ಬರಲ್ಲ. ಶಾರ್ಟ್ ವರ್ಕಿಂಗ್ಸ್ ರಿಕ್ರೂಟ್ಮೆಂಟ್ ಮಾತ್ರ ರಾಯಲ್ಟಿ ಪೇಯಬಲ್ ಅಕೌಂಟಲ್ಲಿ ಬರುತ್ತೆ. ಶಾರ್ಟ್ ವರ್ಕಿಂಗ್ ಆಗಿರುವಂಥದ್ದು ಕಡಿಮೆ ಮಾತ್ರ ಲ್ಯಾಂಡ್ ಲಾರ್ಡ್ ಅಕೌಂಟಲ್ಲಿ ಬರುತ್ತೆ. ಓಕೆ, ಸೈಮನ್ ಅಕೌಂಟ್. ನೆಕ್ಸ್ಟ್ ಅಕೌಂಟ್ ನಿಶಾಂತ್ ಅಕೌಂಟ್. ಸೊ ಇಲ್ಲಿ ನಿಶಾಂತ್ ಅಕೌಂಟ್ ರಿಸೀವೇಬಲ್. ಇವನು ಇಲ್ಲಿಂದ ನಿಶಾಂತ್ ಅವನ ಹತ್ರ ರಿಸೀವೇಬಲ್ ಮಾಡ್ಕೊಳ್ಬೇಕಾ ಅಂತ ಅಕೌಂಟ್ ಇದು. ಸೊ ಇಲ್ಲಿ ಟೋಟಲಿ ರಾಯಲ್ಟಿ ರಿಸೀವೇಬಲ್ 750 ರಿಸೀವೇಬಲ್. ರಾಯಲ್ಟಿ ಆಕ್ಚುಯಲ್ ರಾಯಲ್ಟಿ ಎಷ್ಟಿದೆ? ರಾಯಲ್ಟಿ ರಿಸೀವೇಬಲ್ ಫ್ರಮ್ ನಿಶಾಂತ್ 750 rupees. 750 ಬ್ಯಾಂಕ್ ಅಕೌಂಟ್ ಇಂದ ರಿಸೀವ್ ಮಾಡ್ಕೊಳ್ತಾ ಇದ್ದೀವಿ 750 rupees. ಸೊ ರಾಯಲ್ಟಿ ರಿಸೀವೇಬಲ್ ಅಕೌಂಟ್ ಸೆಕೆಂಡ್ ಇಯರ್ಗೆ 600 rupees ರಾಯಲ್ಟಿ ಸಸ್ಪೆನ್ಸ್ ಅಕೌಂಟ್ ಅವನು ಕೊಡಬೇಕಾಗಿರುವಂಥದ್ದು. ಬಟ್ ಅಲ್ಲಿ ಶಾರ್ಟ್ ವರ್ಕಿಂಗ್ ಆಗಿದೆ. ಇಲ್ಲಿ ಶಾರ್ಟ್ ವರ್ಕಿಂಗ್ ಆಗೋದು ರಾಯಲ್ಟಿ ಸಸ್ಪೆನ್ಸ್ ಅಕೌಂಟ್ ಇರುತ್ತೆ. ಬಟ್ ಮಿನಿಮಮ್ ರೇಟ್ ಪೇಮೆಂಟ್ ಮಾಡಬೇಕು 750. ಸೊ ಬ್ಯಾಂಕ್ ಅಕೌಂಟ್ ಮುಖಾಂತರ 750 ಪೇಮೆಂಟ್ ಅವನು ಮಾಡ್ತಾ ಇದ್ದಾನೆ. ಸೊ ನೆಕ್ಸ್ಟ್ 3ನೇ ವರ್ಷ ರಾಯಲ್ಟಿ ರಿಸೀವೇಬಲ್ ಅಕೌಂಟ್ 450. ಮತ್ತೆ ರಾಯಲ್ಟಿ ಶಾರ್ಟ್ ವರ್ಕಿಂಗ್ ಆಗಿದೆ 300 rupees. ಬಟ್ ಮಿನಿಮಮ್ ರೆಂಟ್ 750 ನಾನು ಪೇಮೆಂಟ್ ಮಾಡ್ತಾ ಇದ್ದೇನೆ. 4ನೇ ವರ್ಷ ಸೊ ರಾಯಲ್ಟಿ ರಿಸೀವೇಬಲ್ ಇಸ್ 1800 rupees. ಇಲ್ಲಿ ರಿಕ್ರೂಟ್ಮೆಂಟ್ ಆಗಿದೆ. ರಿಕ್ರೂಟ್ಮೆಂಟ್ ಆಗಿ ಉಳಿದಿರೋ ಅಮೌಂಟ್ ಇಲ್ಲಿ ಅಡ್ಜಸ್ಟ್ ಆಗ್ತಾ ಇದೆ. ಸೊ ಇಲ್ಲಿ ಸ್ಟೇಟ್ಮೆಂಟ್ ಅಲ್ಲಿ ನೋಡ್ಕೋಬೇಕು ನೀವು 2250 ಆಗಿದೆ. 1800 rupees ಪೇಮೆಂಟ್ ಆಗ್ತಾ ಇದೆ. ಓಕೆ,
ನಿಶಾಂತ್ ಅಕೌಂಟ್ 1800 rupees ಬ್ಯಾಂಕ್ ಅಕೌಂಟ್ ಮುಖಾಂತರ ರಿಸೀವೇಬಲ್ ಆಗ್ತದೆ. ನೆಕ್ಸ್ಟ್ ರಾಯಲ್ಟಿ ರಿಸೀವೇಬಲ್ ಅಕೌಂಟ್, ರಾಯಲ್ಟಿ ರಿಸೀವೇಬಲ್ ಫ್ರಮ್ ನಿಶಾಂತ್. 2008 ಬೈ ನಿಶಾಂತ್ ಅಕೌಂಟ್ ಇಂದ ರಾಯಲ್ಟಿ ರಿಸೀವೇಬಲ್ ಆಗಬೇಕು 750. ಇದನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಿರೋದು 750. ನಿಶಾಂತ್ ಅಕೌಂಟ್ 2009 ಅಲ್ಲಿ ರಿಸೀವೇಬಲ್ ಆಗ್ತದೆ 600. ಟ್ರಾನ್ಸ್ಫರ್ ಟು P&L ಅಕೌಂಟ್ 600. ನಿಶಾಂತ್ ಅಕೌಂಟ್ 450 ರಿಸೀವೇಬಲ್ ಆಗ್ತದೆ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಿರೋದು 450. ಸೊ ಇಲ್ಲಿ ಶಾರ್ಟ್ ವರ್ಕಿಂಗ್ ರೀಕ್ರೂಟ್ಮೆಂಟ್ ಅಡ್ಜಸ್ಟ್ಮೆಂಟ್ ಇದೆ ಫ್ರಮ್ ನಿಶಾಂತ್ ಅಕೌಂಟ್ ಅಲ್ಲಿ. ಸೊ ಇಲ್ಲಿ ನಿಶಾಂತ್ ಅಕೌಂಟ್ 1800 rupees ರಿಸೀವ್ ಮಾಡ್ಕೊಳ್ತಿದ್ದೀವಿ. ಇದು ಶಾರ್ಟ್ ವರ್ಕಿಂಗ್ ಸಸ್ಪೆನ್ಸ್ ಅಕೌಂಟ್ ಅಡ್ಜಸ್ಟ್ ಆಗ್ತಿರೋ ಅಮೌಂಟ್ 450. ಟೋಟಲ್ 2250 ಆಕ್ಚುಲಿ ಆ ವರ್ಷದ್ದು ರಾಯಲ್ಟಿ ಔಟ್ಪುಟ್ ಪ್ರೊಡಕ್ಷನ್ ಆಗಿರುತ್ತದೆ. ಸೊ ನೆಕ್ಸ್ಟ್ ರಾಯಲ್ಟಿ ಸಸ್ಪೆನ್ಸ್ ಅಕೌಂಟ್. ಸೊ ರಾಯಲ್ಟಿ ಸಸ್ಪೆನ್ಸ್ ಅಕೌಂಟ್ ಇಲ್ಲಿ ಅಪೋಸಿಟ್ ಎಂಟ್ರಿಗಳನ್ನ ಇಲ್ಲಿ ಮಾಡಿರುವಂತ ಅಪೋಸಿಟ್ ಎಂಟ್ರಿಗಳನ್ನ ಇಲ್ಲಿ ಪಾಸ್ ಮಾಡ್ಕೊಳ್ಬೇಕು ಅಷ್ಟೇ. ಕ್ರಾಸ್ ಪೋಸ್ಟಿಂಗ್ ಇಲ್ಲಿ ನಿಶಾಂತ್ ಅಕೌಂಟ್ ಅಲ್ಲಿದೆ ರಾಯಲ್ಟಿ ಸಸ್ಪೆನ್ಸ್ ಅಕೌಂಟ್, ಮತ್ತೆ ರಾಯಲ್ಟಿ ರಿಸೀವೇಬಲ್ ಅಕೌಂಟ್ ಅಲ್ಲಿದೆ. ರಾಯಲ್ಟಿ ಸಸ್ಪೆನ್ಸ್ ಅಕೌಂಟ್ 2009 by ನಿಶಾಂತ್ ಅಕೌಂಟ್ 150. ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ 150. ಟೋಟಲ್ 150. ಸೊ ಇಲ್ಲಿ ಬ್ಯಾಲೆನ್ಸ್ ಕ್ಯಾರಿ ಡೌನ್ 150 ಇದೆ. ಬ್ಯಾಲೆನ್ಸ್ ಬ್ರಾಡ್ ಡೌನ್ ನೆಕ್ಸ್ಟ್ ಇಯರ್ ತಗೊಳ್ಳಿ 150. ಬೈ ನಿಶಾಂತ್ ಅಕೌಂಟ್ ಒನ್ಸ್ ಅಗೇನ್ ಇಲ್ಲಿ 300 ರೂಪಾಯಿ ಸಸ್ಪೆನ್ಸ್ ಅಕೌಂಟ್ ಕ್ರಿಯೇಟ್ ಆಗಿದೆ 300 rupees. ಸೊ ಇದು 450 rupees ಶಾರ್ಟ್ ವರ್ಕಿಂಗ್ ಆಗಿದೆ. ರಾಯಲ್ಟಿ ಸಸ್ಪೆನ್ಸ್ ಅಕೌಂಟ್ ಬಂದು ನಿಶಾಂತ್ ಅಕೌಂಟ್ಗೆ ಸಂಬಂಧಪಟ್ಟಂಥದ್ದು. ಇದು ನಿಶಾಂತ್ಗೆ ಮತ್ತೆ ಅಶ್ವಿನಿಗೆ ಸಂಬಂಧಪಟ್ಟಂಥದ್ದು ರಾಯಲ್ಟಿ ಸಸ್ಪೆನ್ಸ್ ಅಕೌಂಟ್. ಅಶ್ವಿನಿಗೆ ಮತ್ತೆ ಮೇನ್ ಲ್ಯಾಂಡ್ ಲಾರ್ಡ್ ಯಾರಿದ್ದಾನೆ ಸೈಮನ್, ಅವರಿಗೆ ಸಂಬಂಧಪಟ್ಟಿದ್ದು. ಅಶ್ವಿನಿಗೆ ಮತ್ತೆ ಸೈಮನ್ಗೆ ಸಂಬಂಧಪಟ್ಟಿದ್ದು ಶಾರ್ಟ್ ವರ್ಕಿಂಗ್ ಅಕೌಂಟ್ ಬರುತ್ತೆ. ಅಶ್ವಿನಿಗೆ ಮತ್ತೆ ನಿಶಾಂತ್ಗೆ ಸಂಬಂಧಪಟ್ಟಿದ್ದು ಶಾರ್ಟ್ ವರ್ಕಿಂಗ್ ಆಗಿರುವಂಥದ್ದು, ಅದು ಶಾರ್ಟ್ ವರ್ಕಿಂಗ್ ರಾಯಲ್ಟಿ ಸಸ್ಪೆನ್ಸ್ ಅಕೌಂಟ್ ಬರುತ್ತೆ. ಓಕೆ, ಸೊ ರಾಯಲ್ಟಿ ಸಸ್ಪೆನ್ಸ್ ಅಕೌಂಟ್ 300, ಟೋಟಲ್ 450. ಸೊ ಇಲ್ಲಿ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ 450 ಆಗಿದೆ, ಬ್ಯಾಲೆನ್ಸ್ ಬರೋದು 450 ಆಗಿದೆ. ಸೊ ರಾಯಲ್ಟಿ ರಿಸೀವೇಬಲ್ ಅಕೌಂಟ್ ಇಲ್ಲಿ ಶಾರ್ಟ್ ವರ್ಕಿಂಗ್ ಸಸ್ಪೆನ್ಸ್ ಅಕೌಂಟ್ ಇಲ್ಲಿ ಪೇಮೆಂಟ್ ಆಗಿದೆ. ರಾಯಲ್ಟಿ ಸಸ್ಪೆನ್ಸ್ ಅಕೌಂಟ್ ಇಲ್ಲಿ ಕ್ಲಿಯರ್ ಆಗಿದೆ 450 rupees ಆಗುತ್ತೆ. ಶಾರ್ಟ್ ವರ್ಕಿಂಗ್ ಅಕೌಂಟ್ ಇದು ಅಕೌಂಟ್ ಬಿಟ್ವೀನ್ ಸೈಮನ್ ಅಂಡ್ ಅಶ್ವಿನ್. ಶಾರ್ಟ್ ವರ್ಕಿಂಗ್ ಆಗಿರುವಂಥದ್ದು ಇಲ್ಲಿ ಮೊದಲು ಎಲ್ಲಿ ರಾಯಲ್ಟಿ ಸಸ್ಪೆನ್ಸ್ ಅಕೌಂಟ್ ಮತ್ತೆ ಶಾರ್ಟ್ ವರ್ಕಿಂಗ್ ಅಕೌಂಟ್ ಈ ಮೇಲೆ ಎಲ್ಲಿ ಅಕೌಂಟ್ಗಳನ್ನ ಮಾಡಿರ್ತೀರಾ, ರಾಯಲ್ಟಿ ಪೇಯಬಲ್ ಅಕೌಂಟ್, ರಾಯಲ್ಟಿ ರಿಸೀವೇಬಲ್ ಅಕೌಂಟ್, ನಿಶಾಂತ್ ಅಕೌಂಟ್ ಮತ್ತೆ ಸೈಮನ್ ಅಕೌಂಟ್, ಇಲ್ಲಿ ಯಾವುದೆಲ್ಲ ಶಾರ್ಟ್ ವರ್ಕಿಂಗ್ ಮತ್ತೆ ಶಾರ್ಟ್ ವರ್ಕಿಂಗ್ ಸಸ್ಪೆನ್ಸ್ ಅಕೌಂಟ್ ಇರುತ್ತೆ ಅದನ್ನ ಕ್ರಾಸ್ ಪೋಸ್ಟಿಂಗ್ ಮಾಡ್ಕೊಳ್ಳುವಂಥದ್ದು ಅಷ್ಟೇ ಎಂಟ್ರಿ ಇದೆ. ಅದರಲ್ಲಿ ಶಾರ್ಟ್ ವರ್ಕಿಂಗ್ಸ್ ಇರುತ್ತೆ, ಶಾರ್ಟ್ ವರ್ಕಿಂಗ್ ಸಸ್ಪೆನ್ಸ್ ಇರುತ್ತೆ, ಅದನ್ನ ಕ್ರಾಸ್ ಪೋಸ್ಟಿಂಗ್ ಮಾಡ್ಕೊಳ್ಳುವಂಥ ಲೆಡ್ಜರ್ ಅಕೌಂಟ್ಸ್. ಸೊ ರಾಯಲ್ಟಿ ಸಸ್ಪೆನ್ಸ್ ಅಕೌಂಟ್ ಆಯ್ತು. ಸೊ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಸೈಮನ್ ಅಕೌಂಟ್ ಅಲ್ಲಿ ಇರುತ್ತೆ. ಸೊ ಸೈಮನ್ ಅಕೌಂಟ್ ಅಲ್ಲಿ ಇಲ್ಲಿ ಶಾರ್ಟ್ ವರ್ಕಿಂಗ್ಸ್ ಇದೆ, ಇಲ್ಲಿ ಡೆಬಿಟ್ ಸೈಡ್ ಇದೆ 2009. ಸೊ ಅದನ್ನ 2009 ಕ್ರೆಡಿಟ್ ಸೈಡ್ ತಗೊಳ್ಬೇಕು. ಸೊ 2009 ಕ್ರೆಡಿಟ್ ಸೈಡ್ 2 times ಸೈಮನ್ಸ್ ಅಕೌಂಟ್ 600 rupees. ಅದೇ ರೀತಿ ಸೈಮನ್ ಅಕೌಂಟ್ ಅಲ್ಲಿ 2010 ಅಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ಇದೆ 1100 rupees. ಅದನ್ನ ಶಾರ್ಟ್ ವರ್ಕಿಂಗ್ ಅಲ್ಲಿ ಕ್ರಾಸ್ ಪೋಸ್ಟಿಂಗ್ 2010 ಅಲ್ಲಿ ಡೆಬಿಟ್ ಸೈಡ್ ಅಲ್ಲಿ ತಗೊಳ್ಬೇಕು. ಸೈಮನ್ಸ್ ಅಕೌಂಟ್ 1100, ಟೋಟಲ್ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ 600, ಬ್ರಾಡ್ ಡೌನ್ ಇದೆ 600, ಟೋಟಲ್ 1700 rupees. ಈ ವರ್ಷ ಯಾವುದೇ ಶಾರ್ಟ್ ವರ್ಕಿಂಗ್ ರಿಕ್ರೂಟ್ಮೆಂಟ್ ಆಗಿಲ್ಲ, ಬ್ಯಾಲೆನ್ಸ್ ಕ್ಯಾರಿಡ್ ಆನ್ 1700 ಇದೆ. ಸೊ ನೆಕ್ಸ್ಟ್ ರಾಯಲ್ಟಿ ಪೇಯಬಲ್ ಅಕೌಂಟ್ ಅಲ್ಲಿ 1700 rupees ಪೇಮೆಂಟ್ ಇದೆ 2011 ಅಲ್ಲಿ. 2011ಗೆ ನಾವಿಲ್ಲಿ ಒಂದು ಪೇಮೆಂಟ್ ಅನ್ನ 2011ಗೆ ಇಲ್ಲಿ ಡೆಬಿಟ್ ಅಲ್ಲಿ ಇದೆ, ಇಲ್ಲಿ ಕ್ರೆಡಿಟ್ ಅಲ್ಲಿ ಡೆಪಾಸಿಟ್ ಎಂಟ್ರಿ ಬೈ ರಾಯಲ್ಟೀಸ್ ಪೇಯಬಲ್ ಅಕೌಂಟ್
700. ಸೊ ಇಲ್ಲಿ ಬ್ಯಾಲೆನ್ಸ್ 1700 ಇಲ್ಲಿ ಅಕೌಂಟ್ ಟ್ಯಾಲಿ ಆಗುತ್ತೆ. ಓಕೆ ಸ್ಟೂಡೆಂಟ್ಸ್, ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಪ್ರಾಬ್ಲಮ್. ಓಕೆ, ಫಸ್ಟ್ ಇಲ್ಲಿ ನೀವು ಎರಡು ಸ್ಟೇಟ್ಮೆಂಟ್ ಮಾಡ್ಕೊಳ್ಬೇಕು. ಒಂದು ಸೈಮನ್ಗೆ ಆಕ್ಚುಲಿ ಮೊದಲನೇ ಲೆಸ್ಸಿ ಎಷ್ಟಿದೆ ಅವನು ಕೊಡುವಂತ ಒಂದು ಸ್ಟೇಟ್ಮೆಂಟ್. ಎರಡನೇದು ಲೆಸ್ಸಿಗೆ ಅವನು ಸಬ್ಲೀಸ್ ಕೊಟ್ಟಾಗ ಅವನು ಸಬ್ಲೀಸ್ ತಗೊಂಡವನು ಅವನು ಎಷ್ಟು ಕೊಡಬೇಕು ಅಂತ ಅದೊಂದು ಸ್ಟೇಟ್ಮೆಂಟ್ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಇಂಪಾರ್ಟೆಂಟ್ ಅಕೌಂಟ್ ರಾಯಲ್ಟಿ ಪೇಯಬಲ್ ಟು ದಿ ಸೈಮನ್, ಮೇನ್ ರಾಯಲ್ಟಿ ಎಷ್ಟು ಕೊಡಬೇಕು ಅನ್ನೋದು ಅದರದೊಂದು ಲೆಡ್ಜರ್ ಅಕೌಂಟ್. ಮತ್ತು ಸೈಮನ್ ಅಕೌಂಟ್, ಯಾರು ಲ್ಯಾಂಡ್ ಲಾರ್ಡ್ ಇರ್ತಾರೆ ಮೇನ್ ಲ್ಯಾಂಡ್ ಲಾರ್ಡ್ ಅವನೊಂದು ಅಕೌಂಟು ಸೈಮನ್ ಅಕೌಂಟ್. ಅದಾದ್ಮೇಲೆ ನಿಶಾಂತ್ ಅಕೌಂಟ್ ಯಾರು ಸಬ್ಲೀಸ್ ತಗೊಂಡಿರ್ತಾನೆ ಅವನ ಕಡೆಯಿಂದ ಎಷ್ಟು ರಿಸೀವೇಬಲ್ ಆಗಬೇಕು, ಸೊ ಆ ರಿಸೀವೇಬಲ್ ಆಗುವಂಥದ್ದು ಅದೊಂದು ಅಕೌಂಟು. 3 ಅಕೌಂಟ್ ಆದ್ಮೇಲೆ ರಾಯಲ್ಟಿ ರಿಸೀವೇಬಲ್ ಅಕೌಂಟ್, ಟೋಟಲಿ ರಾಯಲ್ಟಿ ನಿಶಾಂತ್ ಯಾರು ಇಲ್ಲಿ ಸಬ್ಲೀಸ್ ಕೊಟ್ಟಿರ್ತಾನೆ ಅವನಿಂದ ಎಷ್ಟು ರಿಸೀವೇಬಲ್ ಆಗಬೇಕು ಅದೊಂದು ಅಕೌಂಟ್. ಸೊ ಒಂದು ರಾಯಲ್ಟಿ ಪೇಯಬಲ್ ಅಕೌಂಟ್ ಮತ್ತೆ ಸೈಮನ್ಸ್ ಅಕೌಂಟ್ ಲ್ಯಾಂಡ್ ಲಾರ್ಡ್ ಅಕೌಂಟ್, ಇನ್ನೊಂದು ರಾಯಲ್ಟಿ ರಿಸೀವೇಬಲ್ ಅಕೌಂಟ್ ಮತ್ತೆ ಸಬ್ಲೀಸಿ ಆ ಒಂದು ಅಕೌಂಟ್. 4 ಅಕೌಂಟ್ ಇಂಪಾರ್ಟೆಂಟ್ ಅಕೌಂಟ್. ಅದಾದ್ಮೇಲೆ ಒಂದು ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಯಾವುದು ರಾಯಲ್ಟಿ ಪೇಯಬಲ್ ಅಕೌಂಟ್ ಮತ್ತೆ ಸೈಮನ್ ಅಕೌಂಟ್ ಅಲ್ಲಿ ಬರುವಂತ ಶಾರ್ಟ್ ವರ್ಕಿಂಗ್ಸ್ ಅನ್ನ ಕ್ರಾಸ್ ಪೋಸ್ಟಿಂಗ್ ಮಾಡುವಂಥದ್ದು. ಇನ್ನೊಂದು ರಾಯಲ್ಟಿ ಸಸ್ಪೆನ್ಸ್ ಅಕೌಂಟ್, ನಿಶಾಂತ್ ಅಕೌಂಟ್ ಮತ್ತೆ ಸಬ್ಲೀಸಿ ಅಕೌಂಟ್ ಮತ್ತೆ ರಾಯಲ್ಟಿ ರಿಸೀವೇಬಲ್ ಅಕೌಂಟ್ ಅಲ್ಲಿ ಇರುವಂತ ಎಂಟ್ರಿಗಳನ್ನ ಕ್ರಾಸ್ ಪೋಸ್ಟಿಂಗ್ ಮಾಡುವಂಥದ್ದು ಲೆಡ್ಜರ್ ಅಕೌಂಟ್. ಸೊ ಇಷ್ಟೇ ಎಂಟ್ರಿಗಳು ಲೆಡ್ಜರ್ಗಳು. ಓಕೆ ಸ್ಟೂಡೆಂಟ್ಸ್, ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಕ್ವೆಶನ್. ಏನೇ ಡೌಟ್ಸ್ ಇದ್ರು ವಾಟ್ಸಪ್ ಮಾಡಿ ಕ್ವೆಶನ್ ಅನ್ನ ಪ್ರಾಕ್ಟೀಸ್ ಮಾಡಿದಷ್ಟು ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು.